ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲಕ್ಷ್ಮಣ್ ಸವದಿ ಅವರೇ, ನಿಮ್ಮ ಮತಕ್ಷೇತ್ರದಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾ? ನಿಮ್ಮ ಮತಕ್ಷೇತ್ರ ಸರಾಯಿ ಮತಕ್ಷೇತ್ರವಾಗಿ ಒಳಪಟ್ಟಿದೆ. ಎಲ್ಲಿ ನೋಡಿದ್ರೂ ಕೂಡ ವೈನ್ ಶಾಪ್ಗಳದ್ದೇ ಭಾರಿ ಮಟ್ಟದ ಸದ್ದಾಗಿದೆ. ಅಬಕಾರಿ ಇಲಾಖೆ ಇದೆಯೋ ಇಲ್ವೋ? ಇದ್ದಿದ್ರೆ ಹೀಗ್ಯಾಕಾಗ್ತಾ ಇತ್ತು ಎನ್ನುವುದು ಇಲ್ಲಿನ ಸಾರ್ವಜನಿಕರ ಪ್ರಶ್ನೆಯಾಗಿದೆ. ನಿಮ್ಮ ಅಭಿಮಾನಿ ಮತದಾರರು ಮದ್ಯದ ಚಟಕ್ಕೆ ಬಿದ್ದು ತಮ್ಮ ಮಾನಸಿಕ ಸ್ಥೀಮಿತವನ್ನೇ ಕಳೆದುಕೊಳ್ತಿದ್ದಾರೆ. ಎಷ್ಟೋ ಕುಟುಂಬಸ್ಥರು ವೈನ್ ಶಾಪ್ ಮಾಲೀಕರಿಗೆ ಇವರೇನು ಮಾನವರ ಅಥವಾ ಯಮದೂತ ಪುತ್ರರ ಅಂತ ಶಾಪ ಹಾಕ್ತಿದ್ದಾರೆ. ಬೆಳಗ್ಗೆ ಆದ್ರೆ ಸಾಕು, ಮನೆಯ ಹೊರಗೆ ಹೋದ್ರೆ ಸಾಯಂಕಾಲ ಮನೆಗೆ ಬರ್ತಾರೆ, ಇಲ್ಲವೋ ಸ್ಮಶಾನದ ಮನೆ ಮಗ ಆಗ್ತಾರೆ ಅನ್ನುವುದು ಗೊತ್ತಿಲ್ಲದ ಸಂಗತಿ ಹುಟ್ಟಿಕೊಳ್ಳುತ್ತಿದೆಯಂತೆ. ನಮ್ಮ ಕುಟುಂಬಸ್ಥರು, ನಮ್ಮ ತಂದೆ, ಸಹೋದರ, ನನ್ನ ಗಂಡ ಹೊರಗೆ ಹೋಗಿ ದುಡಿಮೆ ಮಾಡಿಕೊಂಡು ಹಣ ತರ್ತಾರೆ ಅಂತ, ಹಾಗೆಯೇ ಮನೆಗೆ ಸಂತೆ ತರೋಣ ಅಂತ ಮನೆಯ ಯಜಮಾನಿ ತಿಳಿದುಕೊಂಡ್ರೆ ಅವರು ತರೋದು ಏನು ಗೊತ್ತಾ ನಿಮಗೆ? ತಮ್ಮ ಜೇಬಿನಲ್ಲಿ ಹಣ ತರೋದನ್ನ ಬಿಟ್ಟು ಸರಾಯಿ ಬಾಟಲ್ ತರುವಂತೆ ಆಗಿದೆ. ಹಾಗಿದ್ರೆ ರಾಜ್ಯ ಸರ್ಕಾರ ಪ್ರತಿ ತಿಂಗಳಿಗೊಮ್ಮೆ ಅಕ್ಕಿ ಕೊಡ್ತಾರೆ ನಿಜ. ಮುಂಬರುವ ಸಮಯದಲ್ಲಿ ಅನ್ನಭಾಗ್ಯ ನೀಡುವ ಬದಲು ಸರಾಯಿ ಬಾಟಲ್ ಕೂಡ ನೀಡಬಹುದು ಎಂದು ಜನರು ಮಾತನಾಡಿಕೊಳ್ತಿದ್ದಾರೆ. ಎಷ್ಟೋ ಬಾರಿ ಎಷ್ಟೋ ಕುಟುಂಬಸ್ಥರ ಮನೆ ಮಗ, ತಂದೆ ಸಾವಿಗೆ ತುತ್ತಾಗಿ ಮನೆಯ ಗೋಡೆಗೆ ಫೋಟೋ ಹಾಕುವ ಸ್ಥಿತಿ ಬಂದಿದೆ. ಇಷ್ಟು ನಡೆದರೂ ಕೂಡ ಹರಾಮ್ಖೋರ್ ಅಧಿಕಾರಿಗಳು ಜಾಗೃತ ಯಾಕಾಗ್ತಿಲ್ಲ ಎಂದು ಜನರು ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮಾತೇನು ಸುಳ್ಳಲ್ಲ. ಸುಳ್ಳು ಅಂತ ಅನ್ಸಿದ್ರೆ ಇತ್ತೀಚಿನ ದಿನಗಳಲ್ಲಿ ತನಿಖಾ ನಿಷ್ಠಾವಂತ ಪೊಲೀಸರು, ನಿಷ್ಠಾವಂತ ಅಧಿಕಾರಿಗಳು ಯಾಕೆ ಸಾರ್ವಜನಿಕರ ಕುಂದುಕೊರತೆ ಸಭೆಯನ್ನ ಮಾಡ್ತಾ ಇದ್ರು? ಆ ಸಭೆಯಲ್ಲೂ ಕೂಡ ಸರಾಯಿ ಅಂಗಡಿಯ ಮಾಲೀಕರ ವಿಷಯವೇ ತುಂಬಾನೇ ಸದ್ದು ಮಾಡಿತ್ತು. ಅದರಂತೇನೆ ಎಷ್ಟೋ ಮುಖಂಡರು ಪೊಲೀಸ್ ಅಧಿಕಾರಿಗಳಿಗೆ, ನೀವು ಅಕ್ರಮವಾಗಿ ಸರಾಯಿ ಮಾರುವವರನ್ನ ಯಾಕೆ ಬಂಧಿಸ್ತಾ ಇದ್ದೀರಾ? ನಿಮಗ್ಯಾಕೆ ಅಧಿಕಾರ ಇದೆಯಾ? ಹಾಗಿದ್ರೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಇದ್ದಾರಾ ಅಥವಾ ಸತ್ತಿದ್ದಾರಾ? ಇಲ್ಲ ನಿಮ್ಮ ತಾಲೂಕಿನಲ್ಲಿ ಅಬಕಾರಿ ಇಲಾಖೆಯೇ ಇಲ್ವಾ ಎಂಬಂತ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಶಾಸಕರೇ, ನೀವು ನಮಗೆ ದಾರಿದೀಪವಾಗಿ ನಿಂತುಕೊಂಡವರು. ಇದೇ ಮತಕ್ಷೇತ್ರದಲ್ಲಿ ಎಷ್ಟೋ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದವರು. ಎಷ್ಟೋ ಯುವಕರಿಗೆ ಸಹಾಯ ಮಾಡುವ ಮೂಲಕ ಅನ್ನದಾತರಾಗಿದ್ದೀರಿ. ಎಷ್ಟೋ ಕುಟುಂಬಸ್ಥರಿಗೆ ಸಹಾಯ ಮಾಡಿದ್ದೀರಿ. ನಿಮ್ಮನ್ನ ನಾವು ಶಿವಯೋಗಿ ನಾಡಿನಲ್ಲಿ ನಡೆದಾಡುವ ದೇವರು ಅಂತ ಪೂಜಿಸ್ತೇವೆ. ಮಾಧ್ಯಮದ ಮೂಲಕ ನಾವು ವಿನಂತಿಯಿಂದ ಹೇಳಿಕೊಳ್ಳುವುದೇನೆಂದರೆ, ತಾಲೂಕಿನಲ್ಲಿ ವೈನ್ ಶಾಪ್ಗಳನ್ನ ತೆರವುಗೊಳಿಸಿ ಅಂತ ನಾವೇನು ಹೇಳ್ತಾ ಇಲ್ಲ. ಎಷ್ಟೋ ವೈನ್ ಶಾಪ್ ಮಾಲೀಕರು ಒಳ್ಳೆಯವರೂ ಕೂಡ ಇದ್ದಾರೆ. ಬಡ ಜನರು ಬಂದ್ರೆ ಸರಾಯಿ ಕೊಡೋದಿಲ್ಲ. ನಿಮ್ಮ ಕುಟುಂಬಸ್ಥರು ನಿಮ್ಮದೇ ದಾರಿ ಕಾಯ್ತಾ ಇರ್ತಾರೆ. ಮನೆಗೆ ಹೋಗಿ, ಇದು ಬಡ ಜನರ ವೈನ್ ಶಾಪ್ ಅಲ್ಲ, ಶ್ರೀಮಂತರಿಗೆ ಮಾತ್ರ ಇರುತ್ತೆ ಮತ್ತು ಸರಾಯಿ ಕುಡಿಯಲು ಇಲ್ಲಿ ಲಿಮಿಟ್ ಕೂಡ ಇರುತ್ತದೆ ಅಂತ ಹೇಳುವವರು ಕೂಡ ಇದ್ದಾರೆ. ಹಾಗಿದ್ರೆ ಎಲ್ಲಾ ಬಡ ಜನರು ಹೀಗೆ ಇರ್ತಾರೆ ಅಂತ ನಾವೇನು ಹೇಳ್ತಿಲ್ಲ. ಎಲ್ಲರೂ ಸರಾಯಿ ಕುಡಿಯುತ್ತಾರೆ ಅಂತಲೂ ನಾವು ಹೇಳ್ತಿಲ್ಲ. ಕೆಲವು ವೈನ್ ಶಾಪ್ ಮಾಲೀಕರು ನಾಲಾಯಕ ಆಗಿದ್ದಾರೆ. ಹೀಗೆ ಹೇಳಿಕೊಳ್ಳುವ ಅಬಕಾರಿ ಇಲಾಖೆ ಅಧಿಕಾರಿಗಳ ಅಂಗಡಿಯಲ್ಲಿ ತಮ್ಮ ಮಾನ ಮರ್ಯಾದೆಯನ್ನ ಗುಜರಿ ಅಂಗಡಿಯಲ್ಲಿ ಮಾರಿಕೊಂಡಿದ್ದಾರಾ? ಈ ಸುದ್ದಿ ವಾಹಿನಿ ನೀವು ನೋಡಿಕೊಂಡು ನಮ್ಮ ಸಂಕಟವನ್ನ ಇದರ ಮೂಲದಿಂದ ಹೇಳಿಕೊಳ್ಳುತ್ತಿದ್ದೇವೆ. ಹೀಗಾಗಿ ಅತಿ ವೇಗವಾಗಿ ಇದಕ್ಕೊಂದು ಕ್ರಮ ಕೈಗೊಳ್ಳಿ. ನಮ್ಮ ಕುಟುಂಬಸ್ಥರ ಜೀವ ನಿಮ್ಮ ಕೈಯಲ್ಲಿದೆ ಅನ್ನುವುದು ಅಥಣಿ ಮತದಾರರ ಮಾತಾಗಿದೆ. ಈ ಸುದ್ದಿಯನ್ನ ಜನರ ಬಯಕೆ ಮತ್ತು ಆಕ್ರೋಶ ಮತ್ತು ಸಂಕಷ್ಟ ಹೇಳಿಕೊಂಡಿರುತ್ತದೆ. ಮತ್ತಷ್ಟು ಸುದ್ದಿ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಿ.